ಮುಂಗಾರು ಆರಂಭದ ಬೆನ್ನಲ್ಲೇ ರೈತರಿಗೆ ಶಾಕಿಂಗ್ ಸುದ್ದಿ ಬಂದಿದೆ. ರಾಜ್ಯದಲ್ಲಿ ರಸಗೊಬ್ಬರ ಅಭಾವ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಎಫೆಕ್ಟ್ ರಸಗೊಬ್ಬರ ಅಭಾವ ಉಂಟಾಗಿದೆ. ರಾಜ್ಯದಲ್ಲಿ ಬರೋಬ್ಬರಿ 38,000 ಟನ್ ರಸಗೊಬ್ಬರ ಕೊರತೆ ಇದೆ. ರಾಜ್ಯಕ್ಕಿರುವ ಬೇಡಿಕೆಯಷ್ಟು ಗೊಬ್ಬರವನ್ನ ಈಗ ಕೇಂದ್ರ ಸರ್ಕಾರ ರವಾನೆ ಮಾಡಿಲ್ಲ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ರೈತರಿಗೆ ಸಂಕಷ್ಟ ಎದುರಾಗುತ್ತೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂಗಾರು ಬಿತ್ತನೆ ವೇಳೆಗೆ ಅಭಾವ ಉಂಟಾಗಲಿದೆ. ರೈತರು ಸಂಕಷ್ಟಕ್ಕೆ ಸಿಲುಕಿ ಆತಂಕ ಎದುರಾಗುತ್ತೆ ಅಂತ ಕೃಷಿ ಸಚಿವ ಹೇಳಿದ್ದಾರೆ. ರೈತರು ರಸಗೊಬ್ಬರ ಬಳಕೆಯನ್ನ ಕಡಿಮೆ ಮಾಡಿ ಎನ್ನುತ್ತಿರುವುದು ಕೇಂದ್ರ ಸರ್ಕಾರ. 14,000 ಟನ್ ಯೂರಿಯಾ ಕೊರತೆ ಇರುವುದಾಗಿ ತಿಳಿಸಿದ್ದಾರೆ ಸಚಿವರು. ಅಕ್ರಮ ದಾಸ್ತಾನು ಬಗ್ಗೆ ಕಣ್ಣಿಡಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದೇವೆ. ರಾಜ್ಯದಲ್ಲಿ ಜೂನ್ನಲ್ಲಿಯೇ ಮುಂಗಾರು ಆರಂಭವಾಗುವ ನಿರೀಕ್ಷೆ ಇದೆ. ರಸಗೊಬ್ಬರ ಪೂರೈಕೆಯನ್ನ ಸಮರ್ಪಕವಾಗಿ ನಿರ್ವಹಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೇಂದ್ರ ರಾಜ್ಯಕ್ಕೆ ಒಟ್ಟು 30.5 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರವನ್ನ ಹಂಚಿಕೆ ಮಾಡಿದೆ. 11.10 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಹಾಗೆ 4 ಲಕ್ಷ ಮೆಟ್ರಿಕ್ ಟನ್ ಡಿಎಪಿ ಜೊತೆಗೆ 2.12 ಲಕ್ಷ ಮೆಟ್ರಿಕ್ ಟನ್ ಎಂಒಪಿ, 11.88 ಲಕ್ಷ ಮೆಟ್ರಿಕ್ ಟನ್ ಕಾಂಪ್ಲೆಕ್ಸ್ ಜೊತೆಗೆ 95 ಲಕ್ಷ ಮೆಟ್ರಿಕ್ ಟನ್ ಎಸ್ಎಸ್ಪಿ ಗೊಬ್ಬರಗಳನ್ನ ಪೂರೈಕೆ ಮಾಡಿದೆ ಅಂತ ಕೃಷಿ ಸಚಿವ ಈಗ ಮಾಹಿತಿಯನ್ನ ನೀಡಿದ್ದಾರೆ. ಮುಂಗಾರು ಆರಂಭದ ಬೆನ್ನಲ್ಲೇ ಇದೀಗ ರೈತರಿಗೆ ಶಾಕಿಂಗ್ ನ್ಯೂಸ್ ಬಂದಿರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಎಫೆಕ್ಟ್ ಈಗ ರಸಗೊಬ್ಬರ ಅಭಾವವಾಗಿರುವಂಥದ್ದು. ರಾಜ್ಯದಲ್ಲಿ ಬರೋಬ್ಬರಿ 38,000 ಟನ್ ರಸಗೊಬ್ಬರ ಕೊರತೆ ಇದೆ. ರಾಜ್ಯಕ್ಕಿರುವ ಬೇಡಿಕೆಯಷ್ಟು ಗೊಬ್ಬರವನ್ನ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿಲ್ಲ ಅಂತ ಆರೋಪವನ್ನ ಮಾಡಿರುವಂಥದ್ದು. ಇದೀಗ ಕೃಷಿ ಸಚಿವರು 14,000 ಟನ್ ಯೂರಿಯಾ ಕೊರತೆ ಇದೆ. ರಾಜ್ಯದಲ್ಲಿ ಈಗಾಗಲೇ ರಸಗೊಬ್ಬರ ವಿತರಣೆಯಲ್ಲಿ ಅಕ್ರಮ ದಾಸ್ತಾನು ಬೇರೆಡೆಗೆ ತಿರುಗಿಸುವುದನ್ನ ತಪ್ಪಿಸುವುದಕ್ಕೆ ಅಧಿಕಾರಿಗಳಿಗೆ ನಾವು ಕಟ್ಟುನಿಟ್ಟಿನ ನಿಗಾವನ್ನ ಇಡುವುದಕ್ಕೆ ಸೂಚನೆಯನ್ನ ಕೂಡ ನೀಡಿದ್ದೇವೆ. ಜೊತೆಗೆ ನಿಜವಾದ ರೈತರಿಗೆ ಮಾತ್ರ ರಸಗೊಬ್ಬರ ವಿತರಣೆ ಆಗುವಂತೆ ಫ್ರೂಟ್ಸ್ ಐಡಿಯಾ ಆಧಾರದಲ್ಲಿ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದೇವೆ ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ವರ್ಷ ಯೂರಿಯಾ ಆರಂಭಿಕ ದಾಸ್ತಾನು ಹಿಂದಿನ ವರ್ಷಗಳಿಗೆ ಹೋಲಿಸಿಕೊಂಡ್ರೆ ಬಹಳ ಕಡಿಮೆ ಇದೆ. ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು ಈಗ ಹೇಳಿರುವಂಥದ್ದು. ಮುಂಗಾರು ಆರಂಭದ ಬೆನ್ನಲ್ಲೇ ಇದೀಗ ರೈತರಿಗೆ ಶಾಕಿಂಗ್ ಎದುರಾಗಿರುವಂಥದ್ದು. 14,000 ಟನ್ ಯೂರಿಯಾ ಕೊರತೆ ಇರುವಂಥದ್ದು. 11.10 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾವನ್ನ ಈಗ ನೀಡಿರುವಂಥದ್ದು ಕೇಂದ್ರ ಸರ್ಕಾರ.